ಬಂಡಾಯ ಅಂತ ಏನಿಲ್ರಿ. ಕಾಂಗ್ರೆಸ್ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರೋದು. ಹೇಳಿದ್ರೆ ಇಂಟರ್ನಲ್ ಡೆಮಾಕ್ರಸಿಯಿಂದ ಕಾಂಗ್ರೆಸ್ ಪಾರ್ಟಿ ಪ್ರತಿಯೊಬ್ಬನಿಗೂ ಟಿಕೆಟ್ ಕೇಳುವಂತ ಅರ್ಹತೆ ಇದೆ, ಯೋಗ್ಯತೆ ಇದೆ. ಅದೇ ತರ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಪೈಲ್ವಾನ್ ಅವ್ರು ಕೇಳಿದ್ರು, ಅರ್ಥ ಆಯ್ತಲ್ಲ. ಈಗ ಕಾಂಗ್ರೆಸ್ ಪಕ್ಷ ಅವ್ರು ಹುಟ್ಟದಿಂದ ಕಾಂಗ್ರೆಸ್ ಪಕ್ಷ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ಅವ್ರು ನಿಂತಿದ್ದಾರೆ, ಯಾವಾಗೂ ಇರ್ತಾರೆ ಮುಂದಕ್ಕೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ದಾವಣಗೆರೆಯಲ್ಲಿ ಸಮರ್ಥವಾಗಿ ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಾಮನೂರು ಶಿವಶಂಕರಪ್ಪ ಸಾಹೇಬರು ಮಾಡಿದ ಒಳ್ಳೆ ಕೆಲಸಗಳು ಇವತ್ತು ಅವ್ರ ಕೈ ಹಿಡಿತವೆ. ಇನ್ನೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕಾಂಗ್ರೆಸ್ ಪಕ್ಷ ಇವತ್ತು ಏನ್ ಹೇಳಿ. ಸಾದಿಕ್ ಪೈಲ್ವಾನ್ ಅವರು ಮೊದಲಿಗೆ ಬಂಡಾಯ ಎದ್ದಿದ್ರು, ಆಮೇಲೆ ಇವಾಗ ಕೂಡ ಎಲ್ಲ ಶ್ರಮಣ ಮಾಡಿದ್ರು. ಬಟ್ ನಿಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗೊಂದಲ ಆಗಿದೆ. ಏನ್ ಯಾವ್ದು ಗೊಂದಲ ಆಗಿಲ್ಲಪ್ಪ. ಗೊಂದಲ ಆಗಿರೋದು ಬರೀ ಬಿಜೆಪಿ ಅವ್ರಿಗಷ್ಟೇನೆ, ಯಾವ್ದು ಗೊಂದಲ ಆಗಿಲ್ಲ. ನಾನು ಹೇಳಿದ್ನಲ್ಲ, ಇಂಟರ್ನಲ್ ಡೆಮಾಕ್ರಸಿ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ. ಪ್ರತಿಯೊಬ್ಬನಿಗೂ ತನ್ನದೇ ಆದ ವ್ಯಕ್ತಿತ್ವ ಇರ್ತದೆ. ಅದೇ ಪ್ರಕಾರ ಟಿಕೆಟ್ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಸಮರ್ಥ ಕೊಡೋಣ ಅಂತ ಹೇಳಿದ್ದಾರೆ, ಅದೇ ಪ್ರಕಾರ ಕೊಟ್ಟಿದ್ದಾರೆ. ಆದ್ರಿಂದ ಸಮರ್ಥನ ಗೆಲ್ಸೋದಷ್ಟೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ಬಿಜೆಪಿಗೆ ಅನುಮಾನನ ಬಿಜೆಪಿಯವರು ಮುಸಲ್ಮಾನರಿಗೆ ಸಿಖ್ರಲ್ಲಿ ಹೊಡೀರಿ ಬಡೀರಿ ಅಂತ ಹೇಳಿದ್ರು. ಮುಸಲ್ಮಾನರ ಬಗ್ಗೆ ಅವ್ರೇನ್ರಿ ಐತೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು. ಯಾರು ಪಕ್ಷೇತರ ಅಭ್ಯರ್ಥಿ ಗೊತ್ತಿಲ್ಲಪ್ಪ. ಸಿಎಂ ಇಬ್ರಾಹಿಂ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ನಾವು ಇಡೀ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಒಮ್ಮತವಾಗಿ ನಮ್ಮ ಪೈಲ್ವಾನ್ ಅವರ ಒಳಗೊಂಡಂತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ಲಿಯಪ್ಪ. ನಾನು ಹೆಬ್ಬಾಳ್ದಾಗ ನಿಂತಿದ್ದವಾಗೂ 12 ಜನ ಇದ್ರಿ. ಅದನ್ನು ಎಲ್ಲ ಅಹಿಂದ ಪಕ್ಷಗಳು ಮತ್ತೆ ಯಾವ ಮತನೂ ಆಗಲ್ಲ ರೀ. ಯಾವ ಮತ ಲಾಸ್ಟ್ ಟೈಮ್ ಎಷ್ಟು ಜನ ಹಾಕಿದ್ರಿ? ಎಷ್ಟು ಜನ ಹಾಕಿದ್ರು? ಇಂಡಿಪೆಂಡೆಂಟ್ ಎಷ್ಟು ಜನ ಹಾಕಿದ್ರು? ಅದೇ ಪ್ರಕಾರ ಹಾಕ್ತಾರೆ. ಅದರಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ. ಬಿಜೆಪಿ ಆಗ್ತಾ ಇದೆ. ಏನಾಗಿದೆ? ಡ್ರಾಮಾ ಎಂತದು ಪ್ರದೀಪ್ ಈಶ್ವರ್ ವರ್ಸಸ್ ಬಿಜೆಪಿ ಏನಾಯ್ತು? ನಂಗೆ ಗೊತ್ತಿಲ್ಲಪ್ಪ ಅದೇನು. ನಮ್ಮ ಅಭ್ಯರ್ಥಿ ಇಲ್ಲಿ ಸಮರ್ಥ ಏನ್ ಹೇಳ್ತಾರೆ ಅದೇ ಅಧಿಕೃತ. ಸಮರ್ಥ ಇಲ್ಲಿ ಏನ್ ಮಾತಾಡ್ತಾರೆ ಅದೇ ಅಧಿಕೃತ. ನಮ್ಮ ಪೈಲ್ವಾನ್ ಏನ್ ಮಾತಾಡ್ತಾರೆ ಅದೇ ಅಧಿಕೃತ. ನಮ್ಮ ಮುಸ್ಲಿಂ ಲೀಡರ್ಸು, ಹಿಂದೂ ಲೀಡರ್ಸು, ಎಲ್ಲ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕಾಂಗ್ರೆಸ್ ಪಕ್ಷ. ಅದೇ ತರ ದಾವಣಗೆರೆಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸೋದಷ್ಟೇ ನಮ್ಮ ಉದ್ದೇಶ. ಮ್ಯಾಟರ್ ಅಷ್ಟೇನೆ. ಅಭ್ಯರ್ಥಿ ಸಮರ್ಥ ಏನ್ ಹೇಳ್ತಾರೆ ನಾವೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನಗಳ ಸಮಾಜಗಳ ಇವತ್ತು ಪ್ರತಿನಿಧಿ ನಮ್ಮ ಸಮರ್ಥ. ಅವನು ಅರ್ಥ ಆಯ್ತಲ್ಲ. ಇಲ್ಲೆಲ್ಲ ಹಿರಿಯರಿದ್ದಾರಲ್ಲ, ಅವನ್ನೆಲ್ಲರಿಗೂ ಮಗನ್ ಸಮ. ಅವನು ನನ್ನ ಸಮೇತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.